ಈ ಪ್ರಶ್ನೆ ನೋಡ್ರಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ನಲ್ಲಿ ಕೇಳ್ತಿರ್ತಾರೆ. ಇದು 4 ಅಂಕದ ಪ್ರಶ್ನೆಯಲ್ಲ, 2 ಅಥವಾ 3 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಅವರು ಆ ಜಾಗದಲ್ಲಿ ಕೇಳ್ತಾರೆ. 6 ಮತ್ತು 20ರ ಲಸಾಹ ಮತ್ತು ಮಸಾಹ ಕಂಡುಹಿಡಿದು ತಾಳೆ ನೋಡಿರಿ ಅಂತದ್ದು. ಮೊದಲು ಲಸಾವನ್ನು ಕಂಡುಹಿಡಿರಿ, ಆಮೇಲೆ ಮಸಾವನ್ನು ಕಂಡುಹಿಡಿ. ಮತ್ತು ಲಸಾವನ್ನು ಕಂಡುಹಿಡಿ. ಮೊದಲು ಅವನ್ನು ಕಂಡುಹಿಡಿ. ಅಂದ್ರೆ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ. 6 ಮತ್ತು 20ರ ಲಸಾವನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕು? 2 ಮೂರಲೆ, 2 ಹತ್ತಲೆ, ಆಮೇಲೆ ನೆಕ್ಸ್ಟ್ ಮುಂದೆ 3 ಒಂದಲೆ, 10ಕ್ಕೆ 10, ಆಮೇಲೆ ಇಲ್ಲಿ ಹಿಂಗಾಗ್ತದಲ್ಲ 3ಕ್ಕೆ 3, 2 ಐದಲೆ, ಆಮೇಲೆ 3 ಒಂದಲೆ, 5ಕ್ಕೆ 5, 5 ಒಂದಲೆ. ಲಸ ಎಷ್ಟಾಯಿತು? ಲಸ = 2 × 2 × 3 × 5. ಎಷ್ಟಾಯ್ತು ಲಸ? 2 2 4, 4 3 12, 12 5 60 ಲಸ ಆಯಿತು. ಇನ್ನು ಅದೇ ಪ್ರಕಾರವಾಗಿ ಮಸಾವನ್ನು ಕಂಡುಹಿಡಿಮು. ಮಸಾವನ್ನು ಸಾಕಷ್ಟು ವಿಧಾನದಿಂದ ಕಂಡುಹಿಡಿಬೋದು. ನಾವೇನು ಮಾಡಬೇಕು? ಇಲ್ಲಿ ಯುಕ್ಲಿಡದ ಭಾಗಾಕಾರದ ಅಲ್ಗಾರಿದಮ್ ಪ್ರಕಾರ ಹೋಗಬೇಕು, ಇಲ್ಲ ಅಪವರ್ತನ ವಿಧಾನದಿಂದ ಲಸವನ್ನು ಕಂಡುಹಿಡಿಬೋದು. ಅಂದಾಗ ಹೆಂಗೆ ಮಾಡಬೇಕಿಲ್ಲಿ? ಅಪವರ್ತನ ವಿಧಾನದಿಂದ 6 ಮತ್ತು 20ರ ಮಸಾವನ್ನು ಕಂಡುಹಿಡಿಬೇಕು. ಅಂದಾಗ ಸಪ್ರೇಟಾಗಿ ನಾವು ಅಪವರ್ತನ ತಗೋಬೇಕು. ಹೆಂಗೆ ತಗೊಳ್ಳೋದು? 2 ಮೂರಲೆ, 3 ಒಂದಲೆ, ಇನ್ನು ಈ ಕಡೆ 2 ಒಂದಲೆ, 0ಕ್ಕೆ 0, 2 ಐದಲೆ 10, 5 ಒಂದಲೆ. ಇಷ್ಟಾಯಿತು. ಏನು ಮಾಡಬೇಕು ಈಗ? ಇವುಗಳಲ್ಲಿ ಮಸಾವನ್ನು ಕಂಡುಹಿಡಬೇಕಾಗಿತ್ತು ಅಂದ್ರೆ 6ರ ಅಪವರ್ತನ ಎಷ್ಟು? 2 × 3. ಇನ್ನು 20ರ ಅಪವರ್ತನಗಳು ಯಾವುವು? 2 × 2 × 3, 5 ಅದ. 5. ಇನ್ನು ಮಸಾವನ್ನು ಕಂಡುಹಿಡಿಬೇಕಲ್ಲ. ಸ = ಇಲ್ಲಿ ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 2 ಅದ. ಇವು 2 ಒಂದೇ ಸೇಮ್ ಅದಾವೆ. 2ರ ಪೈಕಿ 1 ಸೆಲೆಕ್ಟ್ ಮಾಡ್ಕೊತೀನಿ. 2 ಆಯಿತು. ಇಲ್ಲಿ 3 ಅದ, ಇಲ್ಲಿ 2 ಅದ, ಬೇಕಾಗಿಲ್ಲ. ಇಲ್ಲಿನೂ 3 ಇರಬೇಕಾಗಿತ್ತು, ಸೆಲೆಕ್ಟ್ ಮಾಡ್ಕೊತಿದ್ದೆ. ಇಲ್ಲಿ 5 ಅದ, ಇಲ್ಲಿ 3 ಅದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಮಸ ಎಷ್ಟು ಬಂತು? 2 ಬಂತು. ಅರ್ಥ ಆಯಿತು? ಇನ್ನು ತಾಳೆ ನೋಡಿರಿ ಅಂತ ಅದಲ್ಲ, ತಾಳೆ ನೋಡಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಲಸ × ಮಸ = ಮೊದಲನೇ ಸಂಖ್ಯೆ × ಎರಡನೇ ಸಂಖ್ಯೆ ಅಂತ ಹಾಕೋಬೋದು. ಮೊದಲನೇ ಸಂಖ್ಯೆಗೆ ನಾವೇನಂತೀವಿ ಇಲ್ಲಿ? ಮೊದಲನೇ ಸಂಖ್ಯೆ ಅಂದ್ರೆ ಏನು? ಮೊದಲನೇ ಸಂಖ್ಯೆ ಅಂದಾಗ ಎ, ಎರಡನೇ ಸಂಖ್ಯೆ ಅಂದಾಗ ಬಿ. ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಮೋಸಮ್ ಇಂಟು ಎಸಮ್ = ಲಸ × ಮಸ. ಕ್ಲಿಯರಾಗಿ ಬರೆದು ಬಿಡಲಿಲ್ಲ? ನಮ್ಮಿ ಇನ್ನೊಂದು ಬರಿತೀನಿ ನೋಡ್ರಿ. ಮೋಸಮ್ ಇಂಟು ಎಸಮ್ = ಲಸ × ಮಸ. ಲಸ ಇಂಟು ಮಸ. ಕ್ಲಿಯರ್ ಆಗ್ಯದ? ಹಾಂ. ಮೋಸಮ್ ಅಂದ್ರೆ ಮೊದಲನೇ ಸಂಖ್ಯೆ ಅಂದರೆ ಎ ಆಯಿತು, ಇಂಟು ಎರಡನೇ ಸಂಖ್ಯೆ ಅಂದರೆ ಬಿ ಆಯಿತು, ಇಂಟು ಲಸ × ಮಸ.
ಲಸ ಎಷ್ಟಾಗ್ಯದಿಲ್ಲಿ 60 ಇಂಟು ಮಸ ಎಷ್ಟಾಗ್ಯದಿಲ್ಲಿ 2 ಇವೆರಡು ಒಂದಕ್ಕೊಂದು ಈಕ್ವಲ್ ಆಗಬೇಕು. ಮೊದಲನೇ ಸಂಖ್ಯೆ ಅಂದರೆ ಯಾವುದಿಲ್ಲಿ? ಮೊದಲನೇ ಸಂಖ್ಯೆ ಅಂದರೆ ಯಾವುದು ನೋಡ್ರಿ? ಮೊದಲನೆಯ ಸಂಖ್ಯೆ ಅಂದರೆ ಯಾವುದು? 6. ಎರಡನೇ ಸಂಖ್ಯೆ ಅಂದರೆ 20. ಮೊದಲನೇ ಸಂಖ್ಯೆ ಅಂದರೆ 6 ಇಂಟು ಎರಡನೇ ಸಂಖ್ಯೆ ಅಂದರೆ 20 ಈಕ್ವಲ್ ಟು 60 ಇಂಟು 2. 6 2 12 0 ಈಕ್ವಲ್ ಟು 6 2 12 0 ಎರಡು ಒಂದಕ್ಕೊಂದು ಈಕ್ವಲ್ ಆಯ್ತಲ್ಲ. ಇದು ನಾವು ತಾಳೆಯನ್ನು ನೋಡ್ದಂಗೆ ಆಯಿತು. ದಟ್ಸ್ ಆಲ್.